ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಕೆರೆ ಗೋಮಾಳ ಜಮೀನುಗಳ ಮೇಲೆ ಬೆಂಗಳೂರು ಭೂಗಳ್ಳರ ಕಣ್ಣು. ಕೆಲವು ಯಾರೋ ಒಬ್ಬ ಸ್ಥಳೀಯರನ್ನು ಕೈ ಕಟ್ಕೊಳ್ಳೋದು, ಕೆರೆಗಳಲ್ಲಿ ಪಕ್ಕದಲ್ಲೋ ಇಲ್ಲಾಂದರೆ ಗೋಮಾಳ ಪಕ್ಕದಲ್ಲೋ 1-2 ಎಕರೆ ಜಮೀನು ಕ್ರಯ ಮಾಡೋದು, ಅದರ ಪಕ್ಕದಲ್ಲೂ 5 ಎಕರೆ 10 ಎಕರೆ ಇದು ಮಾಡೋದು. ಇವತ್ತು ಮುಳುಬಾಗಿಲು ತಾಲೂಕು ಆವಳಿ ಹೋಬಳಿ ಕೊತ್ತಮಂಗಲ ಗ್ರಾಮದ ಈ ಕಮ್ಮದಟ್ಟಿ ಸರ್ವೆ ನಂಬರು, ಮೂಲ ಸರ್ವೆ ನಂಬರು, ಕೆರೆ ಸರ್ವೆ ನಂಬರು 285. ಅದನ್ನು ಕೆಲವರು ಕಂದಾಯ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ, ಈ ತಹಶೀಲ್ದಾರರ ತಾಲೂಕು ದಂಡಾಧಿಕಾರಿಗಳ ದಿಕ್ಕು ತಪ್ಪಿಸ್ಬಿಟ್ಟು ಈ ಒಂದು RA ಇರ್ಬೋದು, VA ಇರ್ಬೋದು, ಯಾವ ರೀತಿ ಈ ಒಂದು ಸರ್ಕಾರಿ ಗೋಮಾಳ ಅದೊಂಥರ ಇದೆ. ಇದು ಟ್ಯಾಂಕ್ ಬೆಡ್, ವಾಟರ್ ಬೆಡ್. ಅಂದರೆ ಟ್ಯಾಂಕ್ ಬಂದು ನೀರಿನ ಸಂಗ್ರಹ ಆಗೋದು. ಮಳೆಗಾಲದಲ್ಲಿ ಏನಾದ್ರೂ ಒಳ್ಳೆ ಮಳೆ ಬಂದಿದೆ ಅಂದರೆ ಇದು ಆಳ ಒಂದು 25 10 ಅಡಿ 15 ಆಳ ಇದ್ದರೆ ನೀರು ಸಂಗ್ರಹ ಆದರೆ ಸುತ್ತಮುತ್ತ ಊರುಗಳಿಗೆಲ್ಲ ಜಾನುವಾರುಗಳಿಗೆ ಮತ್ತು ಕೊಳವೆ ಬಾವಿಗಳಿಗೆ ಅನುಕೂಲ ಆಗ್ತದೆ. ಅಂತಹ ಈ ಜಮೀನಿನ ಮೇಲೆ ಈ ಬೆಂಗಳೂರು ಮೂಲದ ಡ್ಯಾನಿಯಲ್ ಎಂಬುವನು, ಇಲ್ಲಿ ಕೆಲವರು ನಾನು ಕೈ ಕಟ್ಕೊಂಡ್ಬಿಟ್ಟು ಜಮೀನು ತೊಗೊಂಡಿದ್ದಾರೆ. ಅವರು ಕ್ರಯ ನಂಬರ್ ತೊಗೊಂಡ್ರೆ ರೈತ ಸಂಘದಾಗಲಿ ಇಲ್ಲ ಸುತ್ತಮುತ್ತ ಗ್ರಾಮಸ್ಥರಾಗಲಿ ಅವರ ಮೇಲೆ ನಾವು ಯಾವುದೂ ಆರೋಪ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದನ್ನು ಗೊತ್ತಾ, ಅಲ್ಲ ಸ್ವಾಮಿ ಡ್ಯಾನಿಯಲ್ ಅವರೇ, ನೀವು ಬೆಂಗಳೂರಿಂದ ಬಂದಿದ್ದೀರಾ, ಯಾರೋ ಬೆಂಗಳೂರಲ್ಲಿ ಕೆರೆ ಮಾಡಿದ್ರು ಕುಂಟೆ ಮಾಡೋದು ನಮಗೆ ಬೇಕಾಗಿಲ್ಲ, ಇಲ್ಲಿ ಬಂದು ಜಮೀನು ತೊಗೊಂಡಿದ್ದೀರಾ, ನೀವು ನ್ಯಾಯಯುತವಾಗಿ ಕ್ರಯ ಜಮೀನು ತೊಗೊಳ್ರಿ, ನಾವು ಅದಕ್ಕೆ ಅಭ್ಯಂತರ ಇಲ್ಲ, ನಾವು ನಿಮಗೆ ಬೆಂಬಲವಾಗಿ ನಿಲ್ತೀವಿ. ಅದನ್ನು ಬಿಟ್ಟು ಇವತ್ತು ನೀರು ಟ್ಯಾಂಕ್ ಬೆಡ್ ಇದು 4 ಎಕರೆ ಚಿಲ್ಲರೆ 4.25 ಎಕರೆ ಇರಬೇಕು. ಇದನ್ನು ಯಾರೋ ಅದು ಹೇಳಿರಲ್ಲ, ಈ ನಕಲಿ ಈ ಒಂದು ಸಾಗುವಳಿ ಚೀಟಿಂಗ್ ಪಡೆದು ಅದರಿಂದ ಮಾಡಿಬಿಟ್ಟು ಅವರು ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿದ್ರೆ ಟ್ಯಾಂಕ್ ಬೆಡ್, ಆ ಕಡೆನೂ ಟ್ಯಾಂಕ್ ಬೆಡ್ ಇದೆ, ಈ ಕಡೆ ಟ್ಯಾಂಕ್ ಬೆಡ್ ಇದೆ. ಈ ಟ್ಯಾಂಕ್ ಬೆಡ್ಡಲ್ಲಿ ಹೊಸ ನಂಬರ್ ದುರಸ್ತಿಯಾಗಿ 392 ಅಂತ ಹೊಸ ನಂಬರ್ ದುರಸ್ತಿ ಮಾಡಿದವರು ಯಾರು? ಕಂದಾಯ ಅಧಿಕಾರಿಗಳ, RIಯ, VAನ ಯಾರು ಮಾಡಿದ್ದಾರೆ? ಇದು ತನಿಖೆ ಆಗಬೇಕು. ಅಲ್ಲ, ಸಂಬಂಧಪಟ್ಟ ನಾವು ಕಂದಾಯ ಅಧಿಕಾರಿಗಳಿಗೆ ಫೋನ್ ಮಾಡೋ, ಮೇಡಮ್ ಅವರು ಆ ಕೆರೆಯನ್ನು ಮುಚ್ಚುತ್ತಾ ಇದ್ದಾರೆ, ಮಣ್ಣಲ್ಲಿ ಇದು ಮಾಡ್ತಾ ಇದ್ದಾರೆ ಅಂದರೆ ಅವರು ನಾವು ಏನೋ ವರದಿ ಕೊಟ್ಟಿದ್ದೀವಿ ತಹಶೀಲ್ದಾರ್ಗೆ, ತಹಶೀಲ್ದಾರ್ ಮುಖಾಂತರ AC ಕೊಟ್ಟಿದ್ರೆ ಅದನ್ನು ರದ್ದು ಮಾಡೋದಕ್ಕೆ. ಆದರೆ ನಿಮಗೆ ಗೊತ್ತು ಈ ನಂಬರು ಕೆರೆ ಟ್ಯಾಂಕ್ ಬೆಡ್ ಅಂತಲೂ ಗೊತ್ತು, ನೀವು ಅದನ್ನು ರದ್ದು ಮಾಡೋಕ್ಕೂ ಕೊಟ್ಟಿದ್ದೀರಾ. ಆದರೆ ಆ ವ್ಯಕ್ತಿ ಯಾಕೆ ಇದನ್ನು ಕೆಲಸ ಮಾಡ್ತಾ ಇದ್ದಾನೆ? ಕೆಲಸ ಯಾಕೆ ನಿಲ್ಲಿಸಬಾರ್ದು? ಅಲ್ಲಿಗೆ ನೀವು ಹಾಕಿರೋ ವರದಿ ತಪ್ಪಾ? ಅವನು ಪರವಾಗಿದೆಯಾ? ನಾವು ಅವ್ರು ಕರೆ ಮಾಡಿ ಕೇಳಿದ್ರೆ ಯಾರೋ ಇಲ್ಲಿ ನಮ್ಮ ಸ್ನೇಹಿತರು ಚಲಪತಿ ಇರ್ಬೋದು, ಜನ ಇರ್ಬೋದು, ಅವ್ರ ಮೇಲೆ ಏನೋ ಮಾಡ್ತಾರೆ, ಅದು ಆರೋಪಕ್ಕೆ ನಾವು ಮತ್ತೆ ಉತ್ತರ ಕೊಡ್ತೀವಿ. ನಾವು ಕೇಳ್ತಾ ಇರೋದು ಗೊತ್ತು, ಈ ಒಂದು ಆವಣಿ ಹೋಬಳಿ RA ಇರ್ಬೋದು, VA ಇರ್ಬೋದು, ಈ ಕೂಡಲೇ ಕಮ್ಮದಟ್ಟಿ ಸರ್ವೆ ನಂಬರ್, ಮೂಲ ಸರ್ವೆ ನಂಬರ್ 285, ಹೊಸ ನಂಬರ್ 392 ಏನು ಮಾಡ್ಕೊಂಡಿದ್ದಾನೆ, 4 ಎಕರೆ 20 ಗುಂಟೆ ನಾನು ಮಣ್ಣು ಹೊಡಿತಾ ಇದ್ದಾನೆ, ಅದನ್ನು ಈ ಕೂಡಲೇ ಸ್ಥಗಿತ ಮಾಡಬೇಕು. ನೀವೇನು ವರದಿ ಕೊಟ್ಟಿದ್ದೀರಾ ಆ ವರದಿ ಏನು AC ಆಫೀಸ್ಗೆ ಹೋಗಿದೆ, ಅಲ್ಲಿ ಕೇಸನ್ನು ಅವ್ರ ಪರವಾಗಾದರೆ ಅವ್ರ ಮಣ್ಣನ್ನು ಹೊಡ್ಕೊಳ್ಳಿ, ಏನೇನು ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಕೇಸು ಇತ್ಯರ್ಥವಾಗುವವರೆಗೂ ಯಾವುದೇ ಕಾರಣಕ್ಕೂ ಡ್ಯಾನಿಯಲ್ ಎಂಬ ವ್ಯಕ್ತಿಯು ಈ ಕೆರೆಯಲ್ಲಿ ಯಾವುದೇ ವಹಿವಾಟು, ಅವನು ಸ್ವಂತ ಜಮೀನು ಇರ್ಬೋದು, ಆದರೆ ಇದು ಟ್ಯಾಂಕ್ ಬೆಡ್ಡು. ನಾವು ರಾಜ್ಯಾರೋಷವಾಗಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ, ಇದು ಟ್ಯಾಂಕ್ ಬೆಡ್ಡೆ. ಇದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಂದಾಯ ಅಧಿಕಾರಿಗಳು ಇದು ಮಾಡಿದರೆ ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ರೈತ ಪರವಾಗಿ ಕೆಲಸ ಮಾಡ್ತಾ ಇದ್ದಂಥ ತಾಲೂಕು ದಂಡಾಧಿಕಾರಿಗಳನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಏನು ಇವತ್ತು ಕಮ್ಮದಟ್ಟಿ ಸರ್ವೆ ನಂಬರ್ 285, ಒಂದು ಹೊಸ ಸರ್ವೆ 392ರಲ್ಲಿ 4 ಎಕರೆ ಏನು ಇದು ಮಾಡಿದ್ದಾರೆ, ಮಣ್ಣು ಹೊಡಿತಾರೆ, ಅದನ್ನು ಈ ಕೂಡಲೇ ಸ್ಥಗಿತ ಮಾಡಿ ಅವರು AC ಕಚೇರಿ, AC ಒಂದು ನ್ಯಾಯಾಲಯದಲ್ಲಿ ಅವ್ರ ಪರವಾಗಿ ಕೇಸ್ ಆದರೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಅವರು ನೀವು ಹಾಕಿರೋ ವರದಿ ಪ್ರಕಾರ ಖಂಡಿತವಾಗ್ಲೂ ಈ ಒಂದು ಸರ್ವೆ ನಂಬರಲ್ಲಿ 392 ಹೊಸ ನಂಬರನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಂಜೂರಾತಿ ಮಾಡುವುದು ಸ್ಪಷ್ಟವಾಗಿರೋದರಿಂದ ಆ ಒಂದು ಪ್ರಕರಣ AC ನ್ಯಾಯಾಲಯದಲ್ಲಿ ಇತ್ಯರ್ಥವಾಗೋದು. ಇಲ್ಲಿ ಯಾವುದೇ ಕೆಲಸ ಮಾಡಬಾರ್ದು. ಒಂದು ವೇಳೆ ಪದೇ ಆ ಡ್ಯಾನಿಯಲ್ ಎಂಬ ವ್ಯಕ್ತಿ ಬಂದು ಇಲ್ಲಿ ಮಣ್ಣು ಅದು ಇದು ಹೊಡೆದು ಈ ಒಂದು ಸಮತಟ್ಟು ಮಾಡಿದರೆ ನಾವು ರಾಷ್ಟ್ರೀಯ ಹೆದ್ದಾರಿ ಜಾನುವಾರುಗಳು ಸಮೇತ ಬಂದ್ ಮಾಡುವ ಎಚ್ಚರಿಕೆ ನೀಡ್ತೇವೆ.